ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಏಪ್ರಿಲ್ ತಿಂಗಳು ಮುಗಿದೇ ಹೋಯ್ತು, ಮೇ ತಿಂಗಳಿಗೆ ಎಂಟರ್ ಆಗ್ತಾ ಇದ್ದೀವಿ. ಈ ಮೇ ತಿಂಗಳು ಎಷ್ಟು ಫೋನ್ಗಳ ಲಾಂಚ್ ಇದೆ ಅಂತ ಅಂದರೆ ದೊಡ್ಡ ಲಿಸ್ಟೇ ಇದೆ. ಜೊತೆಗೆ ಮೇ ಫಸ್ಟ್ ವೀಕ್ನಲ್ಲಿ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಸೇಲ್ ಶುರುವಾಗ್ತಾ ಇದೆ. ಸೊ ಎಕ್ಸ್ಕ್ಲೂಸಿವ್ ಆಗಿ ಈ ಸೇಲ್ ಟೈಮಲ್ಲಿ ಕೆಲವೊಂದು ಹೊಸ ಫೋನ್ಗಳು ಲಾಂಚ್ ಆಗ್ತವೆ. ನಾನಿವತ್ತು ಈ ವಿಡಿಯೋದಲ್ಲಿ ಯಾವುದೆಲ್ಲ ಹೊಸ ಫೋನ್ಗಳು ಈ ಮೇ ತಿಂಗಳಲ್ಲಿ ಲಾಂಚ್ ಆಗ್ತದೆ ಅದರ ಪರಿಚಯವನ್ನು ಮಾಡ್ಕೊಡ್ತೀನಿ. ನೀವೇನಾದರೂ ಒಂದು ಹೊಸ ಫೋನ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ನಾನು ಹೇಳಿರೋ ಲಿಸ್ಟಲ್ಲಿ ಯಾವುದಾದ್ರೂ ಒಂದು ಫೋನ್ ಇಷ್ಟ ಆದರೆ ಅದಕ್ಕೆ ನೀವು ವೆಯ್ಟ್ ಮಾಡ್ಬೋದು. ಬನ್ನಿ ಡೈರೆಕ್ಟ್ ಆಗಿ ಈ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಗಳ ಪರಿಚಯವನ್ನು ಮಾಡ್ಕೊಡ್ತೀನಿ. ಈ ಏಪ್ರಿಲ್ 30ನೇ ತಾರೀಕು ತಿಂಗಳ ಕೊನೆಯಲ್ಲಿ ಮೋಟೋ ಎಡ್ಜ್ 60 Pro ಅಂತ ಒಂದು ಫೋನ್ ಲಾಂಚ್ ಆಯಿತು. ಅಂಡರ್ 30K, 30,000 ರೂಪಾಯಿ ಒಳಗಡೆ ಸದ್ಯಕ್ಕೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಸೊ ನೀವೇನಾದರೂ 30,000 ರೇಂಜಲ್ಲಿ ಒಂದು ಫೋನ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಕಣ್ಣು ಮುಚ್ಕೊಂಡು ಆ ಫೋನ್ನ ಪರ್ಚೇಸ್ ಮಾಡಿ. ಆನ್ ಪೇಪರ್ ಸ್ಪೆಸಿಫಿಕೇಶನ್ ಅಂತ ಟಾಪ್ ನಾಚ್ ಅಂತೀನಿ, ಎಲ್ಲ ಬೆಂಕಿದೆ. ಪ್ರೋಸರ್ ಬಂದ್ಬಿಟ್ಟು ಡೈಮೆನ್ಸಿಟಿ 8350 ಪ್ರೋಸರ್ ಆಯಿತಾ. 13-14 ಲಕ್ಷ ಅಂಥದ್ದು ಬೆಂಚ್ ಮಾರ್ಕನ್ನು ಕೊಡುತ್ತೆ. ಕರ್ವ್ ಡಿಸ್ಪ್ಲೇ ಇದೆ, ಒಳ್ಳೆ ಡಿಸ್ಪ್ಲೇ ಆಯಿತಾ. ಪರ್ಫಾರ್ಮೆನ್ಸು ಬೆಂಕಿ, ಕ್ಯಾಮ್ರಾ ಕೂಡ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ, ಫಾಸ್ಟ್ ಚಾರ್ಜರು, ಲುಕ್ಕು ಕೂಡ ಬೆಂಕಿ ಇದೆ. 30,000 ರೂಪಾಯಿ ಒಳಗಡೆ ಸಖತ್ ಫೋನ್ ಅಂತೀನಿ ಆಯಿತಾ. ಕೊನೆಗೆ ಲಾಂಚ್ ಆಗಿದೆ ಆಯಿತಾ. ಸೊ ಒಂದು ರೀತಿ ಮೇಲ್ ಲಾಂಚ್ ಆದಂಗೇನೆ. ನಂತರ ಐಕು ಕಡೆಯಿಂದ ಐಕು ನಿಯೋ 10 ಅಂತ ಒಂದು ಹೊಸ ಫೋನ್ ಬರ್ತಾ ಇದೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 9400 ಪ್ರೋಸರ್ ಇರುತ್ತಂತೆ. ಹೆವಿ ಪವರ್ಫುಲ್ ಆಗಿರುವಂಥ ಡೈಮೆನ್ಸಿಟಿ ಪ್ರೋಸರ್. ಇದರಲ್ಲಿ ನಮಗೆ LTPO ಅಮೋಲೆಡ್ ಡಿಸ್ಪ್ಲೇ, 6100 mAh ಕೆಪಾಸಿಟಿ ಬ್ಯಾಟ್ರಿ. ಇದೆಲ್ಲ ಸ್ಪೆಕ್ಯುಲೇಷನ್ಸ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಒಟ್ಟಿಗೆ ಈ ಫೋನ್ ಕೂಡ 30,000 ರೇಂಜಲ್ಲಿ ಲಾಂಚ್ ಆಗೋದಂತೆ. ಯಪ್ಪ, ಇತ್ತೀಚೆಗೆ 30,000 ರೇಂಜ್ನ ಫೋನ್ಗಳು ಯಾವ ಲೆವೆಲ್ಗೆ ಇಂಪ್ರೂವ್ ಆಗಿದೆ ಅಂತ ಅಂದರೆ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಈ ಫೋನ್ ಅಂತ. ಐಕು ನಿಯೋ 10. ಸೊ ಇದು ಮೇ ತಿಂಗಳಲ್ಲಿ ಲಾಂಚ್ ಆಗ್ಬೋದು. ನಂತರ ಮೋಟ್ರೋಲಾ ರೇಸರ್ 60 Ultra. ಸೊ ರೇಸರ್ ಸೀರೀಸು ಒಂದು ರೀತಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಸೀರೀಸ್ ಅಂತ ಅನ್ಬೋದು ಮೋಟೋದಲ್ಲಿ. ಸೊ ಇದರಲ್ಲಿ 50 MP ಕ್ಯಾಮ್ರಾ, 7 ಇಂಚಿಂದು ಸ್ಕ್ರೀನು, ಫೋಲ್ಡಬಲ್ಲು. ಸೊ ನೋಡೋಣ, 1 ಲಕ್ಷ ರೇಂಜಲ್ಲಿ ಲಾಂಚ್ ಆಗ್ಬೋದು. ಇದು ಕೂಡ ಮೇ ತಿಂಗಳಲ್ಲಿ ಲಾಂಚ್ ಆಗುತ್ತೆ. ರೇಸರ್ 60 ಏನಿದೆ ಇದು ನಮಗೆ POLED, ಅದು ಕೂಡ POLED ಇರುತ್ತೆ. ಫುಲ್ HD+ ರೆಸೊಲ್ಯೂಷನ್ನು, 120 Hz ಇಂದು LTPO, OIS ಕ್ಯಾಮ್ರಾ ಎಲ್ಲ ಇರುತ್ತಂತೆ. ನೋಡೋಣ ಹೆಂಗಿರುತ್ತೆ ಈ ಫೋನು. ಒಟ್ಟಿನಲ್ಲಿ ಫೋಲ್ಡಬಲ್ ಮೋಟೋ ಫೋನು ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಈ ರೇಸರ್ 60 ಒಂದು 60,000, ರೇಸರ್ 60 Ultra 1 ಲಕ್ಷ ರೇಂಜಲ್ಲಿ ಲಾಂಚ್ ಆಗ್ಬೋದು. ಐ ಹೋಪ್ ನಮಗೆ ಅವ್ರು ಕಳಿಸ್ತಾರೆ ಅಂತ. ಯೂಶ್ವಲಿ ಮೋಟೋದು ರೇಸರ್ ಫೋನ್ಗಳೆಲ್ಲ ಹೆವಿ ಪ್ರೀಮಿಯಮ್ ಆಗಿರುತ್ತೆ. ನಂತರ ರಿಯಲ್ಮಿ ಕಡೆಯಿಂದ ಕೆಲವೊಂದು ಸ್ಪೆಕ್ಯುಲೇಷನ್ಸ್ ಇದೆ ಆಯಿತಾ. ರಿಯಲ್ಮಿ GT70 ಮತ್ತು GT7 2 ಫೋನ್ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಿದೆ. ಎರಡರಲ್ಲಿ ಒಂದಂತೂ ಕನ್ಫರ್ಮ್ ಆಯಿತಾ, 2 ಅಥವಾ 1 ಆಗಬಹುದು. ಇದರಲ್ಲಿ ಡೈಮೆನ್ಸಿಟಿ 9400+ ಪ್ರೋಸರ್ ಇರುತ್ತಂತೆ. ಇದು ಒಂದು 33,000-35,000 ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ ಫೋನ್ ಆಯಿತಾ. ಸಖತ್ ಪ್ರೋಸರ್ ಇದು ಕೂಡ. LTPO ಅಮೋಲೆಡ್ ಡಿಸ್ಪ್ಲೇ, 144 Hz ಡಿಸ್ಪ್ಲೇ, 7200 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ, 100 ವ್ಯಾಟ್ ಚಾರ್ಜರ್ ಅಂತೆ. ಸಖತ್ತಾಗಿದೆ ಸ್ಪೆಸಿಫಿಕೇಶನ್. ಇದು 70 ಇದೆ, 7 ಗೊತ್ತಿಲ್ಲ, ನೋಡಬೇಕಾಗಿದೆ. ಇದ್ರ ಜೊತೆಗೆ ರಿಯಲ್ಮಿ GT8 Proದು ಕೆಲವೊಂದು ಸ್ಪೆಕ್ಯುಲೇಷನ್ ಬರ್ತಾ ಇದೆ ಆಯಿತಾ. 7 ಇನ್ನೂ ಲಾಂಚ್ ಮಾಡಿಲ್ಲ, 8ಗೆ ಹೋಗ್ಬಿಟ್ರಿ ಇವರು. ಸೊ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಇರುತ್ತಂತೆ. ಇದರಲ್ಲಿ ಯಾವ 70 ಬರುತ್ತಾ, 7 ಬರುತ್ತಾ, GT8 Pro ಬರುತ್ತಾ, ಏನೂ ಕ್ಲಾರಿಟಿ ಇಲ್ಲ. ರಿಯಲ್ಮಿದು ಇತ್ತೀಚೆಗೆ ನಮ್ಮ ದೇಶದಲ್ಲಿ ಒಂಥರ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಇದೆ. ಸರಿಯಾಗಿ ಪ್ರೈಸನ್ನು ಫಿಕ್ಸ್ ಮಾಡಲ್ಲ. ಸೊ ವಿಚಿತ್ರ ಬ್ರ್ಯಾಂಡ್ ಆಗಿಬಿಟ್ಟಿದೆ. ಬರ್ತಾ ಬರ್ತಾ ಅವರ ಮಾರ್ಕೆಟನ್ನು ಕಳ್ಕೊತಾ ಇದ್ದಾರೆ ರಿಯಲ್ಮಿನವರು ಅಂತಿರೋ ಒಂದು ಕಡೆ ಅನ್ನಿಸ್ತದೆ. ಹೋಪ್ ಇನ್ಮೇಲಾದರೂ ಪ್ರಾಪರಾಗಿ ಲಾಂಚ್ ಮಾಡ್ತಾರೆ ಅಂತ. 200 MP ಕ್ಯಾಮ್ರಾ ಅಂತೆ, 100 ವ್ಯಾಟ್ ಚಾರ್ಜಿಂಗು, OLED ಡಿಸ್ಪ್ಲೇ, 1.5K ರೆಸೊಲ್ಯೂಷನ್ನು. ಇದು ಸುಮಾರು ಒಂದು 50,000-60,000 ರೇಂಜಲ್ಲಿ ಲಾಂಚ್ ಆಗಬಹುದೇನೋ ಆಯಿತಾ. ಬಟ್ ಆ ಪ್ರೈಸ್ ರೇಂಜಿಗೆ ಯಾವ ನನ್ನ ಮಗ ರಿಯಲ್ಮಿ ಬ್ರ್ಯಾಂಡಲ್ಲಿ ತಗೋತೇನೆ ಅಂತ ದೇವರಾಣೆ ಗೊತ್ತಿಲ್ಲ ನನಗೆ. ಸ್ಪೆಕ್ಯುಲೇಷನ್ ಆಗೇ ಇದು ಬಿಡಲಿ, ಲಾಂಚ್ ಆಗೋದೇ ಬೇಡ ರಿಯಲ್ಮಿದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೋಕೋ F7. ಪೋಕೋ F ಸೀರೀಸ್ ಅಂತೂ ಬೆಂಕಿ ಫೋನು. F6 ಲಾಸ್ಟ್ ಇಯರ್ ಲಾಂಚ್ ಆಗಿದ್ದು. ಎಂಥ ಒಳ್ಳೆ ಫೋನ್ ಅಂದರೆ ಈಗ ಬರೀ 22-23 ಸಾವಿರ ರೂಪಾಯಿಗೆ ಅವೈಲೇಬಲ್ ಇದೆ. ಟಾಪ್ ನಾಚ್ ಸ್ಪೆಸಿಫಿಕೇಷನ್ ಈಗ ಪರ್ಚೇಸ್ ಮಾಡಿದ್ರು. ಇನ್ನು ಈ ಪೋಕೋ F7ನಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಇರುತ್ತಂತೆ ಆಯಿತಾ. 8S Gen 4 ಅಂದರೆ ಹೆವಿ ಪವರ್ಫುಲ್. ನಂಗೆ ಅನ್ನಿಸ್ದಂಗೆ ಆರಾಮ ಒಂದು 20 ಲಕ್ಷ ಅಂಥದ್ದು ಸ್ಕೋರ್ನಾರ ಕೊಡಬಹುದು ಅಂತ ಕಾಣುತ್ತಿದ್ದು. ಅಮೋಲೆಡ್ ಡಿಸ್ಪ್ಲೇ 120 Hz ರಿಫ್ರೆಶ್ ರೇಟ್, 7550 mAh ಕೆಪಾಸಿಟಿಯ ಬ್ಯಾಟ್ರಿ,
90 ವ್ಯಾಟ್ನ ಚಾರ್ಜರ್. ಇದು ಕೂಡ ನಂಗೆ ಅನ್ನಿಸ್ದಂಗೆ ಒಂದು 28,000-30,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಯೂಶಲಿ ಪೋಕೋ ಎಲ್ಲ ಹೆವಿ ಕಾಂಪಿಟೇಟಿವ್ ಪ್ರೈಸ್ನ ಫಿಕ್ಸ್ ಮಾಡ್ತಾರೆ. ಇದು ಕೂಡ ಮೇ ಎಂಡಸ್ಟಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತದೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಂತರ ಸ್ಯಾಮ್ಸಂಗ್ ಕಡೆಯಿಂದ ಒಂದು ಫ್ಲ್ಯಾಗ್ಶಿಪ್ ಫೋನ್ ಬರ್ತದೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಎಡ್ಜ್. ತುಂಬ ಥಿನ್ ಆಗಿರುವಂಥ ಸ್ಮಾರ್ಟ್ಫೋನ್ ಇದು. ಇದರಲ್ಲಿ ಆಬ್ವಿಯಸ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite ಚಿಪ್ ಇರುತ್ತೆ. ಆಪಲ್ನವರು ಯಾವಾಗ ಒಂದು ಥಿನ್ ಆಗಿರುವಂಥ ಐಫೋನ್ನ ಲಾಂಚ್ ಮಾಡ್ತೀವಿ ಅಂತ ಅಂದರು, ನೆಕ್ಸ್ಟು iPhone 17 Air ಅನ್ನೋ ಹೆಸರಲ್ಲಿ ಆಪಲ್ನವರು ಒಂದು ಥಿನ್ ಫೋನ್ನ ಲಾಂಚ್ ಮಾಡ್ತಾರೆ. ಅವ್ರು ಯಾವಾಗ ಅನೌನ್ಸ್ ಮಾಡಿದ್ರು ಉಳಿದ ಬ್ರ್ಯಾಂಡ್ಗಳೆಲ್ಲ ಥಿನ್ ಫೋನ್ನ ಲಾಂಚ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಸ್ಯಾಮ್ಸಂಗ್ ಅವರು ಕೂಡ ಅದನ್ನೇ ಮಾಡ್ತಾಯಿದ್ದಾರೆ, ಆಪಲ್ನವ್ರಿಗಿಂತ ಫಾಸ್ಟಾಗಿ ಮಾಡ್ತಾಯಿದ್ದಾರೆ. ಸೊ ತುಂಬ ಥಿನ್ನಾಗಿರುವಂಥ ಒಂದು ಫೋನು. ಇದು ಸುಮಾರು 80,000-90,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾ ಇದೆ. ನೋಡೋಣ, ಇನ್ನೂ ಕಡಿಮೆಗಾದರೆ ತುಂಬ ಒಳ್ಳೆಯದು. ಸೊ ಇದರಲ್ಲಿ ಒಳ್ಳೆ ಡಿಸ್ಪ್ಲೇ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಫ್ಲ್ಯಾಗ್ಶಿಪ್ ಇರುತ್ತೆ. ಮೋಸ್ಟ್ಲಿ ಬ್ಯಾಟ್ರಿ ಸ್ವಲ್ಪ ಸಣ್ಣದು ಮಾಡ್ಬೋದು ಥಿನ್ನಾಗಿರೋದ್ರಿಂದ, ಉಳಿದಿದ್ದೆಲ್ಲ ಸೇಮ್ ಹಂಗೆ ಇರುತ್ತೆ ಅಂತ ಕಾಣುತ್ತೆ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ F56 ಸ್ಮಾರ್ಟ್ಫೋನು. ಆಲ್ರೆಡಿ M56 ಫೋನ್ ಏನು ಲಾಂಚ್ ಆಗಿದೆ, ಅದರದ್ದೇ ರೀಬ್ರ್ಯಾಂಡೆಡ್ ಸ್ಮಾರ್ಟ್ಫೋನ್ ಆಯಿತಾ. ಸೊ ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್, 50 MP ಕ್ಯಾಮ್ರಾ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ ಎಲ್ಲ ಸಿಗುತ್ತೆ. ಇದು ಸುಮಾರು 25,000 ರೇಂಜಲ್ಲಿ ಲಾಂಚ್ ಆಗಬಹುದು. ನೋಡೋಣ, 25-30 ಏನಕ್ಕೆ ಸುಮ್ಮನೆ ಸ್ಯಾಮ್ಸಂಗ್ ಅವ್ರು ನೋಡಿ ಏನೋ ಮಾಡಬೇಕಲ್ಲ ಅಂತ ಮಾಡ್ತಾರಾ ಏನೋ ಗೊತ್ತಿಲ್ಲ. ನೋಡೋಣ ಹೆಂಗಿರುತ್ತೆ ಅಂತ. ಏನಕ್ಕೆ ಅಂದರೆ ಇತ್ತೀಚೆಗೆ 20,000-25,000 ರೇಂಜ್ ಅಂತೂ ಟಾಪ್ ನಾಚ್ ಆಗೋಗ್ಬಿಟ್ಟಿದೆ. ಸ್ಯಾಮ್ಸಂಗಿಗೆ ಜಾಗನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ನೋಡೋಣ, ಇದು ಕೂಡ ಮೇನಲ್ಲಿ ಲಾಂಚ್ ಆಗುತ್ತೆ ಅಂತ. ಇನ್ನು OnePlus ಕಡೆಯಿಂದ OnePlus Nord CE5. ಸೊ ಇದು ಕೂಡ ಲಾಂಚ್ ಆಗುತ್ತಂತೆ. ಡೈಮೆನ್ಸಿಟಿ 8,350 ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರೋಂಥ ಪ್ರೊಸೆಸರ್, OLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, 7,100 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟ್ ಚಾರ್ಜಿಂಗ್ ಅಂತೆ. ಸುಮಾರು ಒಂದು 30,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಇದು ಕೂಡ ಮೇ ಮಿಡ್ಡಲ್ಲಿ ಲಾಂಚ್ ಆಗುತ್ತಂತೆ. ಸ್ಪೆಕ್ಯುಲೇಷನ್ Nord 5ಗೂ ಸಹ ಇದೆ, Nord CE5ಗೂ ಇದೆ, Nord 5ಗೂ ಇದೆ. ಸೊ ನೋಡೋಣ ಯಾವ್ದು ಲಾಂಚ್ ಮಾಡ್ತಾರೆ ಅಂತ. ಇನ್ನು ಕೊನೆಯದಾಗಿ OnePlus ಕಡೆಯಿಂದ ಇನ್ನೊಂದು ಸ್ಮಾರ್ಟ್ಫೋನು. ಇದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿರೋ ರೀತಿ ಇದೆ. OnePlus 13T ಅಥವಾ 13S ಅನ್ನೋ ಒಂದು ಹೆಸರಲ್ಲಿ OnePlus ಕಡೆಯಿಂದ ಒಂಥರ ಫ್ಲ್ಯಾಗ್ಶಿಪ್ ಫೋನ್ ಲಾಂಚ್ ಆಗ್ಬೋದು. ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Elite ಚಿಪ್ಪೇ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಆಯಿತಾ. ಸೊ 8 Elite ಮೋಸ್ಟ್ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್, AMOLED ಡಿಸ್ಪ್ಲೇ, 1.5K 120 Hz ರಿಫ್ರೆಶ್ ರೇಟು, 6,260 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟ್ ಚಾರ್ಜರು. ಸುಮಾರು ಒಂದು 50,000-55,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇದು OnePlus 13T ಹೆಸರಲ್ಲಾಗುತ್ತಾ 13S ಹೆಸರಲ್ಲಾಗುತ್ತಾ ಗೊತ್ತಿಲ್ಲ ಇನ್ನೊಟ್ಟಿಗೆ. ಸೊ ಒಟ್ಟಿನಲ್ಲಿ ಮೇ ತಿಂಗಳಲ್ಲಿ ಲಾಂಚ್ ಆಗ್ತಾ ಇದೆ. OnePlus ಕಡೆಯಿಂದ ಒಳ್ಳೆ ಫೋನು, ಸ್ಯಾಮ್ಸಂಗ್ ಕಡೆಯಿಂದನೂ ಕೂಡ ಎಡ್ಜ್ ಬರ್ತಾ ಇದೆ, ರಿಯಲ್ಮಿ ಕಡೆಯಿಂದ ಬರ್ತಾ ಇದೆ, ಪೋಕೋ ಕಡೆಯಿಂದ ಬರ್ತಾ ಇದೆ, ಮೋಟ್ರೋಲಾ ಕಡೆಯಿಂದ ಒಳ್ಳೊಳ್ಳೆ ಫೋನ್ಗಳು ಬರ್ತಾ ಇದೆ, ಐಕು ಕಡೆಯಿಂದನೂ ಕೂಡ ಬರ್ತಾ ಇದೆ. ಸೊ ಈ ಮೇ ತಿಂಗಳೊಂದು ಒಂದು ರೀತಿ ಸ್ಮಾರ್ಟ್ಫೋನ್ ಪ್ರಿಯರಿಗೆ ಹಬ್ಬ ಅಂತ ಅನ್ಬೋದು. ಫೋನ್ ತಗೋಬೇಕು ಅಂತಿರೋರು ನೋಡ್ರಪ್ಪ, ನಿಮಗೆ ಈ ಲಿಸ್ಟಲ್ಲಿ ಯಾವುದಾದ್ರೂ ಫೋನ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂತ ಅಂದರೆ ಆ ಫೋನ್ಗಳಿಗೆ ವೆಯ್ಟ್ ಮಾಡಿ, ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ. ಕಳಿಸಿದ್ರೆ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡ್ತೀನಿ. ನೋಡ್ಬಿಟ್ಟು ಎಲ್ಲ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡೋರು ಮಾಡ್ಬೋದು. ಸದ್ಯಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ, ನೆಕ್ಸ್ಟು ಇನ್ನೊಂದು ವಾರ ಸೇಲ್ ಕೂಡ ನಡೆಯುತ್ತೆ, ಅಲ್ಲಿ ಹೆವಿ ಫೋನ್ಗಳ ಪ್ರೈಸ್ ಕಡಿಮೆ ಆಗೋ ಚಾನ್ಸಸ್ ಇದೆ ಆಯಿತಾ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.